ನಮಸ್ಕಾರ ವೀಕ್ಷಕರೇ, ಪಾಕಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ಮೆಂತ್ಯ ಸೊಪ್ಪಿನ ಸಾರನ್ನು ಮಾಡ್ತಾ ಇರೋದು ನಾನು. ಮೆಂತ್ಯ ಸೊಪ್ಪಿನ ಸಾರು ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ, ರೋಟಿಗೆ, ಹಾಗೆ ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್ ಇದು. ಅನ್ನಕ್ಕೂ ಕೂಡ ಹೌದು. ನೀವು ಚಪಾತಿ ರೋಟಿ ಮಾಡ್ಕೊಂಡಾಗಲೂ ಈ ಒಂದು ರೆಸಿಪಿಯನ್ನು ಮಾಡ್ಕೊಳ್ಬೋದು. ತುಂಬ ಸಿಂಪಲ್ಲಾಗಿ ನಾನು ಮಾಡ್ತಾ ಇರೋದು. ಒಂದು 2 ಕಟ್ಟಾಗುವಷ್ಟು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಒಂದು 3-4 ಸಲ ವಾಶ್ ಮಾಡ್ಕೊಳ್ಬೇಕು. ಈ ಮಳೆಗಾಲದಲ್ಲಂತೂ ತುಂಬಾ ಮಣ್ಣು, ಅದರಲ್ಲಿ ಉಸುಕು, ಮರಳು ಎಲ್ಲ ಇರುತ್ತೆ. ಹಾಗಾಗಿ ಚೆನ್ನಾಗಿ ಒಂದು 3-4 ಸಲ ಇದನ್ನು ವಾಶ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ಸಣ್ಣದಾಗಿ ಇದನ್ನು ಕಟ್ ಮಾಡ್ಕೊಂಡಿದ್ದೆ ನೋಡಿ. ಇದನ್ನು ಈಗ ಕಟ್ ಮಾಡಿದ್ದಾಗಿದೆ. ಇದಕ್ಕೆ ಇಲ್ಲಿ 2 ಟೊಮೆಟೊವನ್ನು ಕಟ್ ಮಾಡಿಟ್ಟಿದ್ದೆ. 2 ಟೊಮೆಟೊ ಇದೆ. ಒಂದು 7-8 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿಕೊಂಡಿದ್ದೆ. ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಒಂದು ಅರ್ಧ ಬೌಲ್ ಆಗುವಷ್ಟು ತೊಗರಿಬೇಳೆಯನ್ನು ಆಲ್ರೆಡಿ ನಾನು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಈಗ ಒಂದು ಪಾತ್ರೆ ತೊಗೊಂಡು 2 ಸ್ಪೂನ್ ಎಣ್ಣೆ, ಸಾಸಿವೆ ಮತ್ತು ಜೀರಿಗೆ ಹಾಕಿದ್ದೆ. ಜಜ್ಜಿದಂಥ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಆನಂತರ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೆ. ಒಗ್ಗರಣೆನ ಚೆನ್ನಾಗಿ ತಯಾರು ಮಾಡಿಕೊಳ್ಬೇಕು. ಈಗ ಈರುಳ್ಳಿ ಮತ್ತು ಟೊಮೆಟೊವನ್ನು ಹಾಕ್ಕೊಳ್ಳೋಣ. ಈ ರೀತಿ ನೀವು ಮಾಡಿಕೊಟ್ರೆ ಮನೆ ಮಂದಿಗೆಲ್ಲ ಇಷ್ಟನೂ ಆಗುತ್ತೆ ಮತ್ತು ಸಿಂಪಲ್ಲಾಗಿ ಪಟ್ಟನೆ ಮಾಡ್ಕೊಳ್ಳುವಂಥ ರೆಸಿಪಿ. ತುಂಬ ಕೆಲಸನೂ ಇಲ್ಲ, ಏನಿಲ್ಲ. ಸೊಪ್ಪನ್ನು ಬಿಡಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ಆಲ್ರೆಡಿ ಪಟ ಅಂತ ಈ ಕೆಲಸನ ಮಾಡ್ಕೊಳ್ಬೋದು. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿ ಈರುಳ್ಳಿ ಟೊಮೆಟೊವನ್ನು ಚೆನ್ನಾಗಿ ಮೆತ್ತಗಾಗುವ ಹಾಗೆ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈಗ ಇದು ಫ್ರೈ ಆಗಿದೆ. ಕಟ್ ಮಾಡಿಟ್ಟಂಥ ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ತೇನೆ ನಾನು. ಈ ಮೆಂತ್ಯ ಸೊಪ್ಪನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಂದು ಲಾಭ ಇದೆ. ಇದರಲ್ಲಿ ಶುಗರ್ ಇರೋರಿಗಂತೂ ಬೆಸ್ಟ್ ಇದು. ಮತ್ತು ಇದರಲ್ಲಿ ಫೈಬರ್ ಇರುತ್ತೆ. ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯ ಒಂದು ಪದಾರ್ಥ ಅಂತಲೇ ಹೇಳ್ಬೋದು. ವಾರದಲ್ಲಿ ಒಂದು 2 ಸಲ ಈ ರೀತಿ ಒಂದು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇದರಿಂದ ಪಲ್ಯನೂ ಮಾಡ್ಕೊಳ್ತೀವಿ ನಾವು. ಇದನ್ನೀಗ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ. ಈಗ ಮುಚ್ಚಿಬಿಟ್ಟು ಇದನ್ನು ಬೇಯಿಸ್ಕೊಂಡಿದ್ದೆ ನೋಡಿ. ಈಗ ಸೊಪ್ಪು ಬೇಯಲಿಕ್ಕೇನು ತುಂಬ ಟೈಮು ತಗೊಳ್ಳಲ್ಲ, ಬೇಗನೆ ಬೆಂದ್ಬಿಡತ್ತೆ. ಈಗ ಬೇಯಿಸಿ ಇಟ್ಕೊಂಡಂಥ ತೊಗರಿಬೇಳೆನ ಹಾಕ್ಕೊಳ್ತೇನೆ ನಾನು. ತೊಗರಿಬೇಳೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆವಾಗ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೆ. ನೋಡಿಕೊಂಡು ಮತ್ತೆ ಉಪ್ಪನ್ನು ಹಾಕ್ಕೊಳ್ಬೇಕು. ಕಡಿಮೆ ಅನಿಸಿದ್ರಷ್ಟೇ ಉಪ್ಪು ಹಾಕ್ಕೊಳ್ಳಿ. ಈಗ ಇಲ್ಲಿ ನಾನು ರಸಂ ಪುಡಿಯನ್ನು ಹಾಕ್ತಾ ಇರೋದು. ಈ ಒಂದು ಸಾರು ಮಾಡಿಕೊಂಡಾಗ ನೀವು ರಸಂ ಪುಡಿಯನ್ನು ಹಾಕಿ ಮಾಡ್ಕೊಳ್ಳಿ, ತುಂಬಾ ಟೇಸ್ಟ್ ಕೊಡುತ್ತೆ ಇದು. ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಮತ್ತೆ ಇದನ್ನು ಕುದಿಸ್ಕೊಳ್ಬೇಕು. ನೋಡಿ, ಈಗ ಚೆನ್ನಾಗಿ ಕುದೀತಾ ಇದೆ. ತುಂಬಾ ಟೇಸ್ಟಿಯಾಗಿ ಆರೋಗ್ಯಕರವಾಗಿರುವಂಥ ಮೆಂತ್ಯ ಸೊಪ್ಪಿನ ಸಾರು ರೆಡಿ ಆಗ್ತಾ ಇದೆ ವೀಕ್ಷಕರೇ. ಈ ರೀತಿ ನೀವು ಮಾಡ್ಕೊಳ್ಳಿ. ರೋಟಿಗೆ, ಚಪಾತಿಗೆ, ಹಾಗೆ ಮುದ್ದೆಗಂತೂ ಸೂಪರಾಗಿರುತ್ತೆ. ಹಾಗೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಇದನ್ನು. ಈಗ ನಾನು ಚೆನ್ನಾಗಿ ಕುದ್ದ ನಂತರ ಇದನ್ನು ಸ್ಟವನ್ನು ಆಫ್ ಮಾಡಿಕೊಂಡಿದ್ದೆ. ಇದೇ ರೀತಿ ನನ್ನ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಬರುತ್ತೆ. ನಾನು ಸಿಂಪಲ್ ಆಗಿರುವಂಥ ರೆಸಿಪಿಗಳನ್ನೇ ಶೇರ್ ಮಾಡ್ತಾ ಇರೋದು. ಈ ಒಂದು ರೆಸಿಪಿಯನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನೀವು ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿಸಿ. ಥ್ಯಾಂಕ್ ಯು.